ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕೌರವ ಪಾಂಡವ ಸೇನೆಗಳ ದ್ವಂದ್ವ ಯುದ್ಧವು ಎಂಬ 45ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ರಾಜ, ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ಭಯಂಕರವಾದ ಆ ದಿನಾರಂಭದಲ್ಲಿಯೇ ಕ್ಷತ್ರಿಯ ವಿನಾಶಕರವಾದ ಮಹಾಘೋರ ಯುದ್ಧವು ಪ್ರಾರಂಭವಾಯಿತು. ಒಬ್ಬರನ್ನೊಬ್ಬರು ಜಯಿಸುವ ಆತುರವುಳ್ಳ ಕೌರವ ಸಂಜಯರ ಅಟ್ಟಹಾಸಗಳು ಸಿಂಹಗಳ ಗರ್ಜನೆಯಂತೆ ಭೂಮ್ಯಾಕಾಶಗಳನ್ನೆಲ್ಲ ಪ್ರತಿಧ್ವನಿಸುವಂತೆ ಮಾಡಿತು. ಒಬ್ಬರನ್ನೊಬ್ಬರು ಮೂದಲಿಸುವ ಶೂರರ ಸಿಂಹನಾದಗಳು, ಕರಸ್ಫಾಲನ ಧ್ವನಿ, ಧನುಷ್ಠಂಕಾರ ಧ್ವನಿ, ಕಾಲಾಳುಗಳ ಕಾಲಾಳುಗಳ ಕಾಲ್ನಡೆಯ ಧ್ವನಿ, ಕುದುರೆಗಳ ಕೂಗು, ಚಾವಟಿಗಳಿಂದ ಚಾವಟಿಗಳಿಂದಲೂ ಅಂಕುಶಗಳಿಂದಲೂ ಹೊಡೆಯುವ ಧ್ವನಿ ಮತ್ತು ಆನೆಗಳ ಕತ್ತಿಗೆ ಕಟ್ಟಿದ ಗಂಟೆಗಳ ಧ್ವನಿ ಇವೆಲ್ಲ ಒಂದಾಗಿ ಎಲ್ಲೆಲ್ಲಿಯೂ ಹರಡಿತು. ರೋಮಾಂಚನವನ್ನೆಬ್ಬಿಸುವಂತಿದ್ದ ಆ ಶಬ್ದದೊಡನೆ ಆಕಾಶದಲ್ಲಿ ಮೇಘ ಗರ್ಜನೆಗೆ ಸಮಾನವಾದ ರಥಗಳ ಶಬ್ದವೂ ಸೇರಿತು. ಮೇಲೇರಿಸಿದ ಧ್ವಜಗಳುಳ್ಳ ಕೌರವ ವೀರರೆಲ್ಲರೂ ಯುದ್ಧದಲ್ಲಿ ಪ್ರಾಣವನ್ನು ಬಿಡಲು ಸಿದ್ಧರಾಗಿ ಕ್ರೂರಾವೇಶದಿಂದ ಪಾಂಡವರನ್ನು ಎದುರಿಸಿದರು. ಆಗ ಭೀಷ್ಮನು ಕಾಲದಂಡಕ್ಕೆ ಸಮಾನವಾಗಿ ಉಗ್ರವಾದ ತನ್ನ ಬಿಲ್ಲನ್ನು ಕೈಯಲ್ಲಿ ಹಿಡಿದು ಅರ್ಜುನನನ್ನು ಎದುರಿಸಿ ಬಂದನು. ತೇಜೋವಂತನಾದ ಅರ್ಜುನನು ಲೋಕಪ್ರಸಿದ್ಧವಾದ ತನ್ನ ಗಾಂಧೀವವೆಂಬ ಧನುಸ್ಸನ್ನು ಕೈಯಲ್ಲಿ ಹಿಡಿದು ಸೈನ್ಯದ ಮುಂಭಾಗದಲ್ಲಿದ್ದ ಗಂಗಾಪುತ್ರನಿಗೆ ಎದುರಾದನು. ಅವರಿಬ್ಬರು ಒಬ್ಬರನ್ನೊಬ್ಬರು ಕೊಲ್ಲುವ ಆವೇಶವುಳ್ಳವರಾಗಿಯೇ ಬಂದರು. ಮಹಾಬಲಶಾಲಿಯಾದ ಭೀಷ್ಮನು ಯುದ್ಧದಲ್ಲಿ ಅರ್ಜುನನನ್ನು ಬಲವಾಗಿ ಹೊಡೆದರು ಆತನನ್ನು ಕದಲಿಸಲು ಶಕ್ತನಾಗದೆ ಹೋದನು. ಅರ್ಜುನನು ಭೀಷ್ಮನನ್ನು ಕದಲಿಸಲಾರದಿದ್ದನು. ಸಾತ್ಯಕಿಯು ಕೃತವರ್ಮನನ್ನು ಎದುರಿಸಿದನು. ಅವರಿಬ್ಬರಿಗೂ ನೋಡುವವರಿಗೆ ರೋಮಾಂಚನ ಬೀಳುವಂತೆ ದೊಡ್ಡ ಯುದ್ಧವೂ ನಡೆಯಿತು. ಸಾತ್ಯಕಿಯು ಕೃತವರ್ಮನನ್ನು, ಕೃತವರ್ಮನು ಸಾತ್ಯಕಿಯನ್ನು ತೀಕ್ಷ್ಣ ಬಾಣಗಳಿಂದ ಒಬ್ಬರನ್ನೊಬ್ಬರು ಹೊಡೆದಾಡುತ್ತಿದ್ದರು. ಆಗ ಆ ಬಲಶಾಲಿಗಳಿಬ್ಬರು ಸುತ್ತಲೂ ಮೈಯಲ್ಲಿ ನಾಟಿದ ಅಂಬುಗಳಿಂದ ವಸಂತ ಕಾಲದಲ್ಲಿ ವಿಚಿತ್ರ ಪುಷ್ಪಗಳಿಂದ ತುಂಬಿದ ಎರಡು ಮುತ್ತುಗದ ಮರಗಳಂತೆ ಕಾಣಿಸುತ್ತಿದ್ದರು. ಅಭಿಮನ್ಯುವು ಬಿಲ್ಲಾಳುಗಳಲ್ಲಿ ಶ್ರೇಷ್ಠನಾದ ಬೃಹದ್ಬಲನನ್ನು ಎದುರಿಸಿ ಯುದ್ಧ ಮಾಡಿದನು. ಕೋಸಲ ದೇಶಾಧಿಪತಿಯಾದ ಆ ಬೃಹದ್ಬಲನು ಒಡನೆಯೇ ಅಭಿಮನ್ಯುವಿನ ಧ್ವಜವನ್ನು ಕತ್ತರಿಸಿ ಅವನ ಸಾರಥಿಯನ್ನು ಕೆಳಕ್ಕೆ ಕೆಡಹಿದನು. ಸಾರಥಿಯು ಕೆಳಗೆ ಬಿದ್ದ ಒಡನೆಯೇ ಅಭಿಮನ್ಯುವು ಅಧಿಕ ಕೋಪದಿಂದ ಬೃಹದ್ಬಲನನ್ನು ನೆಟ್ಟಗೆ 9 ಬಾಣಗಳಿಂದ ಹೊಡೆದುದಲ್ಲದೆ ತೀಕ್ಷ್ಣವಾದ ಬೇರೆ 2 ಬಾಣಗಳನ್ನು ಪ್ರಯೋಗಿಸಿ ಒಂದು ಬಾಣದಿಂದ ಶತ್ರುವಿನ ಧ್ವಜವನ್ನು, ಮತ್ತೊಂದು ಬಾಣದಿಂದ ಆತನ ಸಾರಥಿಯನ್ನು ಕೆಡಹಿದನು. ಉಗ್ರ ರೂಪಿಗಳಾಗಿ ಅವರಿಬ್ಬರು ಅಂಬುಗಳಿಂದ ಒಬ್ಬರನ್ನೊಬ್ಬರು ಹೊಡೆದಾಡುತ್ತಿದ್ದರು. ಯುದ್ಧಾತುರವುಳ್ಳವರು, ಗರ್ವಿಯು, ಪಾಂಡವರಿಗೆ ಅನೇಕ ವಿರೋಧಗಳನ್ನು ಮಾಡಿದವನು ಆದ ನಿನ್ನ ಮಗ ದುರ್ಯೋಧನನನ್ನು ಭೀಮಸೇನನೇ ಎದುರಿಸಿ ಯುದ್ಧ ಮಾಡಿದನು. ಅವರಿಬ್ಬರು ಮಹಾಬಲಶಾಲಿಗಳು, ಯುದ್ಧ ಸಮರ್ಥರು, ವಿಚಿತ್ರ ರೀತಿಯಲ್ಲಿ ಯುದ್ಧ ಮಾಡತಕ್ಕವರು. ಇಬ್ಬರು ಯುದ್ಧರಂಗದಲ್ಲಿ ಒಬ್ಬರ ಮೇಲೊಬ್ಬರು ಶರವರ್ಷವನ್ನು ಸುರಿಸಿದರು. ಇವರಿಬ್ಬರ ಯುದ್ಧವನ್ನು ನೋಡಿ ಎಲ್ಲ ಪ್ರಾಣಿಗಳಿಗೂ ಆಶ್ಚರ್ಯವಾಯಿತು. ದುಶ್ಯಾಸನನು ನಕುಲನನ್ನು ಎದುರಿಸಿ ಮರ್ಮ ಭೇದಕಗಳಾದ ಅನೇಕ ತೀಕ್ಷ್ಣ ಬಾಣಗಳಿಂದ ಹೊಡೆದನು. ನಕುಲನು ಅನೇಕ ಬಾಣಗಳನ್ನು ಪ್ರಯೋಗಿಸಿ ಅವನ ಧ್ವಜವನ್ನು, ಬಾಣಗಳನ್ನು, ಬಿಲ್ಲನ್ನು ಭೇದಿಸಿ 25 ತೀಕ್ಷ್ಣ ಬಾಣಗಳಿಂದ ಅವನನ್ನು ಹೊಡೆದನು. ನಿನ್ನ ಮಗನಾದ ದುರ್ಧರ್ಷಣನು ತನ್ನ ಬಾಣಗಳಿಂದ ನಕುಲನ ಕುದುರೆಯನ್ನು ಹೊಡೆದು ಆತನ ಧ್ವಜವನ್ನು ಮುರಿದು ಕೆಣಕಿದನು. ದುರ್ಮುಖನು ಬಲಶಾಲಿಯಾದ ಸಹದೇವನನ್ನು ಎದುರಿಸಿ ಯುದ್ಧೋತ್ಸಾಹಿಯಾದ ಆತನ ಮೇಲೆ ಶರವರ್ಷವನ್ನು ಕರೆದನು. ಆಗ ಸಹದೇವನು ತೀಕ್ಷ್ಣವಾದ ತನ್ನ ಬಾಣಗಳಿಂದ ದುರ್ಮುಖನ ಸಾರಥಿಯನ್ನು ಕೆಳಕ್ಕೆ ಕೆಡಕಿದನು. ಒಬ್ಬರಿಗೊಬ್ಬರು ಪ್ರತೀಕಾರ ಮಾಡಬೇಕೆಂಬ ಹಠದಿಂದ ಅವರಿಬ್ಬರು ಒಬ್ಬರನ್ನೊಬ್ಬರು ಸಂಧಿಸಿ ತೀಕ್ಷ್ಣ ಬಾಣಗಳಿಂದ ಭಯಪಡಿಸುತ್ತಿದ್ದರು. ಯುಧಿಷ್ಠಿರನು ಮದ್ರದೇಶಾಧಿಪತಿಯಾದ ಶಲ್ಯನನ್ನು ಎದುರಿಸಿದನು. ಶಲ್ಯನು ಒಡನೆಯೇ ಆತನ ಬಿಲ್ಲನ್ನು ತುಂಡು ಮಾಡಿದನು. ಕೂಡಲೇ ಯುಧಿಷ್ಠಿರನು ಆ ಬಿಲ್ಲನ್ನು ಬಿಸಾಡಿ ವೇಗವುಳ್ಳ ಬೇರೆ ಬಿಲ್ಲುಗಳನ್ನು ನಾಣೇರಿಸಿ ಅಂಬುಗಳಿಂದ ಮದ್ರದೇಶಾಧಿಪತಿಯನ್ನು ಮುಚ್ಚಿ ಕೋಪದಿಂದ ನಿಲ್ಲು ನಿಲ್ಲು ಎಂದನು. ದೃಷ್ಟದ್ಯುಮ್ನನು ದ್ರೋಣನನ್ನು ಎದುರಿಸಿ ನಿಂತನು. ಒಡನೆಯೇ ದ್ರೋಣನು ಕೋಪಗೊಂಡು
ಆ ದೃಷ್ಟದ್ಯುಮ್ನನ ಬಿಲ್ಲನ್ನು 3 ತುಂಡಾಗಿ ಮಾಡಿ ಕೆಡಹಿದನು. ಮತ್ತು ಕಾಲದಂಡಕ್ಕೆ ಸಮಾನವಾದ ಬಾಣಗಳನ್ನು ಪ್ರಯೋಗಿಸಿ ಆತನ ದೇಹದಲ್ಲಿ ನಾಟಿಕೊಳ್ಳುವಂತೆ ಮಾಡಿದನು. ಆಗಲೇ ದೃಪದ ಪುತ್ರನು ಬೇರೊಂದು ಬಿಲ್ಲನ್ನು ಕೈಯಲ್ಲಿ ಹಿಡಿದು ಅದರಲ್ಲಿ 14 ಬಾಣಗಳನ್ನು ಹೂಡಿ ದ್ರೋಣನನ್ನು ಹೊಡೆದನು. ಅವರಿಬ್ಬರು ಒಬ್ಬರ ಮೇಲೊಬ್ಬರು ಆವೇಶಗೊಂಡು ಬಹಳ ಘೋರ ಯುದ್ಧವನ್ನು ಮಾಡಿದರು. ಶಂಖನು ಯುದ್ಧದಲ್ಲಿ ಸೋಮದತ್ತಿಯನ್ನು ಎದುರಿಸಿ ನಿಲ್ಲು, ನಿಲ್ಲು ಎಂದು ಹೇಳುತ್ತಾ ಆತನ ಬಲಗೈಯನ್ನು ಬಾಣದಿಂದ ಗಾಯಪಡಿಸಿದನು. ಹಾಗೆಯೇ ಸೋಮದತ್ತಿಯು ಶಂಖನ ಭುಜದ ಕೀಲನ್ನು ಭೇದಿಸಿದನು. ಇಂದ್ರನಿಗೂ ವೃತ್ರನಿಗೂ ಯುದ್ಧವು ನಡೆದಂತೆ ಇವರಿಬ್ಬರಿಗೂ ಘೋರ ಯುದ್ಧವು ನಡೆಯಿತು. ಅತ್ಯಂತ ಪರಾಕ್ರಮಿಯು ಮಹಾರಥನೂ ಆದ ದೃಷ್ಟಕೇತುವು ಬಾಹ್ಲಿಕನನ್ನು ಎದುರಿಸಲು ಕೋಪದಿಂದ ಬಂದನು. ಬಾಹ್ಲಿಕನು ದೃಷ್ಟಕೇತುವನ್ನು ಅನೇಕ ಬಾಣಗಳಿಂದ ಹೊಡೆದು ಸಿಂಹನಾದ ಮಾಡಿದನು. ಕೋಪದಿಂದ ಒಂದು ಮದದಾನೆಯು ಮತ್ತೊಂದು ಮದದಾನೆಯನ್ನು ಎದುರಿಸುವಂತೆ ಚೇದಿರಾಜನು ಬಾಹ್ಲಿಕನನ್ನೆದುರಿಸಿ 9 ಬಾಣಗಳಿಂದ ತೀವ್ರವಾಗಿ ಹೊಡೆದನು. ಅವರಿಬ್ಬರು ಕೋಪಗೊಂಡು ಅಡಿಗಡಿಗೆ ಗರ್ಜಿಸುತ್ತಾ ಕೋಪಗೊಂಡ ಅಂಗಾರಕ ಬುಧರಂತೆ ಹೋರಾಡಿದರು. ಪೂರ್ವದಲ್ಲಿ ಬಲನೆಂಬ ರಾಕ್ಷಸನನ್ನು ಇಂದ್ರನು ಹೇಗೋ ಹಾಗೆ ಅದ್ಭುತ ಪರಾಕ್ರಮಿಯಾದ ಘಟೋತ್ಕಚನು ಉಗ್ರನಾದ ಆಲಂಬುಸನೆಂಬ ರಾಕ್ಷಸನನ್ನು ಎದುರಿಸಿದನು. ಘಟೋತ್ಕಚನು ಆ ರಾಕ್ಷಸನನ್ನು ತೀವ್ರವಾದ 9 ಬಾಣಗಳಿಂದ ಹೊಡೆದನು. ಅಲಂಬುಸನು ಆಲಂಬುಸನು ಬಲಶಾಲಿಯಾದ ಘಟೋತ್ಕಚನನ್ನು ಹಲವು ಬಾಣಗಳಿಂದ ಹೊಡೆದನು. ಇಬ್ಬರು ಬಾಣಗಳಿಂದ ಗಾಯಪಟ್ಟರು. ವೀರನಾದ ಶಿಖಂಡಿಯು ದ್ರೋಣಪುತ್ರನನ್ನು ಎದುರಿಸಿ ನಿಂತನು. ಆಗ ಅಶ್ವತ್ಥಾಮನು ಕೋಪಗೊಂಡು ಶಿಖಂಡಿಯ ಮೇಲೆ ಭಯಂಕರಗಳಾದ ಬಾಣಗಳನ್ನು ಪ್ರಯೋಗಿಸಿ ಶಿಖಂಡಿಯನ್ನು ಬಾರಿ ಬಾರಿಗೂ ನಡುಗಿಸಿಬಿಟ್ಟನು. ಶಿಖಂಡಿಯು ಅನೇಕ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿದನು. ಅವರಿಬ್ಬರು ಹಲವು ಬಗೆಯ ಅಸ್ತ್ರಗಳಿಂದ ಒಬ್ಬರನ್ನೊಬ್ಬರು ಹೊಡೆಯುತ್ತಿದ್ದರು. ಸೇನಾಧಿಪತಿಯಾದ ವಿರಾಟರಾಜನು ಭಗದತ್ತನನ್ನೆದುರಿಸಿ ಮೇಘವು ಬೆಟ್ಟದ ಮೇಲೆ ಮಳೆಯನ್ನು ಸುರಿಸುವಂತೆ ಆ ಭಗದತ್ತನ ಮೇಲೆ ಬಾಣವರ್ಷವನ್ನು ಸುರಿಸಿದನು. ಆಗ ಭಗದತ್ತನು ಮೇಘವು ಸೂರ್ಯನನ್ನು ಮರೆಮಾಡುವಂತೆ ವಿರಾಟರಾಜನನ್ನು ತನ್ನ ಬಾಣಗಳಿಂದ ಮುಚ್ಚಿಬಿಟ್ಟನು. ಕೇಕೆಯ ರಾಜನಾದ ಬೃಹದ್ರಥನು ಶರದ್ವತನ ಮಗನಾದ ಕೃಪಾಚಾರ್ಯನನ್ನು 4 ಕಡೆಗಳಲ್ಲಿಯೂ ಶರವರ್ಷದಿಂದ ತುಂಬಿದನು. ಅವರಿಬ್ಬರು ಕೋಪಿಸಿಕೊಂಡು ಒಬ್ಬರನ್ನೊಬ್ಬರು ಹೊಡೆಯುತ್ತಾ ಅನ್ಯೋನ್ಯವಾಗಿ ರಥಾಶ್ವಗಳನ್ನು ಕೊಲ್ಲುತ್ತಲೂ ಬಿಲ್ಲುಗಳನ್ನು ಕಡಿಯುತ್ತಲೂ ರಥಗಳನ್ನು ಭೇದಿಸುತ್ತಲೂ ಇದ್ದರು. ಕೊನೆಗೆ ಕತ್ತಿಯ ಯುದ್ಧಕ್ಕೆ ಆರಂಭವಾಗಿ ಅವರಿಬ್ಬರಿಗೂ ಘೋರ ಯುದ್ಧವು ನಡೆಯಿತು. ಶತ್ರು ಭಯಂಕರನಾದ ದೃಪದನು ಸಿಂಧು ದೇಶಾಧಿಪತಿಯಾದ ಜಯದ್ರಥನನ್ನು ಎದುರಿಸಿದನು. ಸೈಂಧವ ರಾಜನು ದೃಪದನನ್ನು 3 ಬಾಣಗಳಿಂದ ಹೊಡೆದನು. ದೃಪದನು ತನ್ನ ಶತ್ರುವನ್ನು ಹಿಂತಿರುಗಿ ಹೊಡೆದನು. ಇವರಿಬ್ಬರಿಗೂ ನಡೆದ ಯುದ್ಧವು ಶುಕ್ರನಿಗೂ ಅಂಗಾರಕನಿಗೂ ನಡೆದ ಯುದ್ಧದಂತೆ ನೋಡಿದವರ ಮನಸ್ಸಿಗೆ ಸಂತೋಷವನ್ನುಂಟು ಮಾಡುತ್ತಾ ಘೋರವೂ ವಿಸ್ಮಯಕರವೂ ಆಗಿದ್ದಿತು. ನಿನ್ನ ಮಗನಾದ ವಿಕರ್ಣನಾದರೋ ಮಹಾಬಲಶಾಲಿಯಾದ ಸುತ ಸೋಮನನ್ನು ಬಹಳ ವೇಗವುಳ್ಳ ಕುದುರೆಗಳೊಡನೆ ಎದುರಿಸುತ್ತಾ ಬಂದನು. ಅವರಿಬ್ಬರಿಗೂ ನಡೆದ ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಬಾಣಗಳಿಂದ ಹೊಡೆದರು ಯಾರೂ ಚಲಿಸುವಂತೆ ತೋರಲಿಲ್ಲ. ಆ ಯುದ್ಧವು ಆಶ್ಚರ್ಯಕರವಾಗಿದ್ದಿತು. ಮಹಾರಥನಾದ ಚೇಕಿತಾನನು ಪಾಂಡವರಿಗೆ ಸಹಾಯಕನಾಗಿ ಅಧಿಕ ಕೋಪದಿಂದ ಸುಶರ್ಮನನ್ನು ಎದುರಿಸಿದನು. ಸುಶರ್ಮನು ಚೇಕಿತಾನನ ಮೇಲೆ ಬಾಣವರ್ಷವನ್ನು ಸುರಿಸಿ ಆತನನ್ನು ತಡೆದನು. ಮಹಾಮೇಘವು ಮಳೆಯ ಹನಿಗಳಿಂದ ಬೆಟ್ಟವನ್ನು ಮುಚ್ಚುವಂತೆ ಚೇಕಿತಾನನು ಅಂಬುಗಳಿಂದ ಆತನನ್ನು ಮರೆಮಾಡಿದನು. ಕೊಬ್ಬಿದ ಸಿಂಹವು ಆನೆಯನ್ನೆದುರಿಸುವಂತೆ ಶಕುನಿಯು ಪ್ರತಿವಿಂಧ್ಯನನ್ನು ಎದುರಿಸಿ ಓಡಿದನು. ಯುಧಿಷ್ಠಿರನ ಮಗನಾದ ಆ ಪ್ರತಿವಿಂಧ್ಯನು ಕೋಪಗೊಂಡು ಇಂದ್ರನು ಅಸುರರನ್ನು ಹೇಗೋ ಹಾಗೆ ಉತ್ತಮಾಸ್ತ್ರಗಳಿಂದ ಶಕುನಿಯನ್ನು ಹೊಡೆದನು. ಶಕುನಿಯು 100 ಬಾಣಗಳನ್ನು ತನ್ನ ಶತ್ರುವಿನ ಮೇಲೆ ಪ್ರಯೋಗಿಸಿದನು. ಕಾಂಭೋಜರಲ್ಲಿ ಮಹಾರಥನು ಶತ್ರು ಸಂಹಾರಕನು ಆದ ಸುದಕ್ಷಿಣನನ್ನು ಶ್ರುತಕರ್ಮನು ಎದುರಿಸಿ ಬಂದನು. ಸುದಕ್ಷಿಣನಾದರೋ ಮಹಾರಥನು ಮೈನಾಕ ಪರ್ವತಕ್ಕೆ ಸಮಾನನು ಆದ ಸಹದೇವ ಪುತ್ರನನ್ನು ಯುದ್ಧದಲ್ಲಿ ಹೊಡೆದರೂ ಆತನನ್ನು ಕದಲಿಸಲಾರದಿದ್ದನು. ಇಷ್ಟರಲ್ಲಿಯೇ ಕೋಪಗೊಂಡ ಶ್ರುತಶರ್ಮನು ಸುದಕ್ಷಿಣನನ್ನು 4 ಕಡೆಗಳಿಂದಲೂ ಅನೇಕ ಬಾಣಗಳಿಂದ ಹೊಡೆದನು. ಯುದ್ಧೋತ್ಸಾಹಿಯು ಶತ್ರು ಸಂಹಾರಕನು ಆದ ಇರಾವಂತನು ಅತ್ಯಂತ ಕೋಪದಿಂದ ಶ್ರುತಾಯುವನ್ನು ಎದುರಿಸಿದನು. ಅರ್ಜುನ ಕುಮಾರನು ಆತನ ಕುದುರೆಗಳನ್ನು ಕೊಂದು ಸಿಂಹನಾದ ಮಾಡುತ್ತಾ ಆತನ ಸೈನ್ಯವನ್ನು ಭೇದಿಸಿದನು. ಆಗ ಶ್ರುತಾಯುವು ಕೋಪಗೊಂಡು
ಆ ಅರ್ಜುನ ಕುಮಾರನ ಕುದುರೆಗಳನ್ನು ಗದಾಪ್ರಹಾರದಿಂದ ಹೊಡೆದು ಕೊಂದನು. ಅವರಿಬ್ಬರಿಗೆ ಮಹಾಯುದ್ಧವು ನಡೆಯಿತು. ಅವಂತಿ ದೇಶದ ರಾಜರಾದ ವಿಂದಾನುವಿಂದರು ತಮ್ಮ ಮಕ್ಕಳೊಡಗೂಡಿ ಸೇನಾ ಸಮೇತರಾಗಿ ಮಹಾರಥನೂ ವೀರನೂ ಆದ ಕುಂತಿ ಭೋಜನನ್ನು ಎದುರಿಸಿದರು. ರಾಜ ಅತ್ಯಾಶ್ಚರ್ಯಕರವಾದ ಅವರ ಘೋರ ಪರಾಕ್ರಮವನ್ನು ಆಗ ನೋಡಿದೆವು. ಅವರಿಬ್ಬರು ದೊಡ್ಡ ಸೇನೆಯೊಡಗೂಡಿ ವೀರಾವೇಶದಿಂದ ಯುದ್ಧ ಮಾಡಿದರು. ಅನುವಿಂದನು ಗದಾ ಯುದ್ಧದಲ್ಲಿ ಕುಂತಿ ಭೋಜನನ್ನು ಹೊಡೆದನು. ಕುಂತಿ ಭೋಜನು ಎಡಬಿಡದೆ ಬಾಣಸಮೂಹಗಳನ್ನು ಅವನ ಮೇಲೆ ಪ್ರಯೋಗಿಸಿದನು. ಆತನನ್ನು ಕುಂತಿ ಭೋಜನ ಪುತ್ರನು ಬಾಣಗಳಿಂದ ಹೊಡೆದನು. ಆತನು ತಿರುಗಿ ಕುಂತಿ ಭೋಜನ ಪುತ್ರನನ್ನು ಅಸ್ತ್ರಗಳಿಂದ ಹೊಡೆದನು. ಅದು ಅತ್ಯಾಶ್ಚರ್ಯಕರವಾದ ಯುದ್ಧವಾಯಿತು. ಒಡ ಹುಟ್ಟಿದವರಾದ 5 ಮಂದಿ ಕೇಕೆಯ ರಾಜಪುತ್ರರು 5 ಮಂದಿ ಗಾಂಧಾರ ದೇಶದ ವೀರರೊಡನೆ ಯುದ್ಧ ಮಾಡಿದರು. ನಿನ್ನ ಮಗನಾದ ವೀರಬಾಹುವು ರಥಿಕರಲ್ಲಿ ಶ್ರೇಷ್ಠನು, ವಿರಾಟ ಪುತ್ರನು ಆದ ಉತ್ತರನನ್ನು ಎದುರಿಸಿ ಯುದ್ಧ ಮಾಡಿ ತೀಕ್ಷ್ಣ ಬಾಣಗಳಿಂದ ಹೊಡೆದನು. ಉತ್ತರನು ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿದನು. ಛೇದಿ ದೇಶದ ರಾಜನು ಉಲೂಕನನ್ನು ಎದುರಿಸಿ ವೇಗದಿಂದ ಶರವರ್ಷವನ್ನು ಸುರಿಸಿದನು. ಉಲೂಕನು ತೀಕ್ಷ್ಣ ಬಾಣಗಳನ್ನು ಆತನ ಮೇಲೆ ಪ್ರಯೋಗಿಸಿದನು. ಅವರಿಬ್ಬರಿಗೂ ಬಹಳ ಘೋರ ಯುದ್ಧವು ನಡೆಯಿತು. ನಿನ್ನ ಸೈನಿಕರಿಗೂ ಶತ್ರು ಸೈನಿಕರಿಗೂ ನಡೆದ ಆ ಘೋರ ಯುದ್ಧದಲ್ಲಿ ಸಾವಿರಾರು ರಥಿಕರು, ಆನೆಗಳು, ಕುದುರೆಗಳು ಮತ್ತು ಕಾಲಾಳುಗಳಿಗೆಲ್ಲ ಹೀಗೆಯೇ ದ್ವಂದ್ವ ಯುದ್ಧವು ನಡೆಯಿತು. ಆ ಯುದ್ಧವು 1 ಮುಹೂರ್ತ ಕಾಲದವರೆಗೆ ನೇತ್ರಾನಂದಕರವಾಗಿದ್ದರು. ಆಮೇಲೆ ಮನಸ್ಸಿಗೆ ಭ್ರಮೆ ಹಿಡಿದಂತಾಗಿ ಯಾವುದೂ ತಿಳಿಯುತ್ತಿರಲಿಲ್ಲ. ಆ ಯುದ್ಧದಲ್ಲಿ ಆನೆಯು ಆನೆಯನ್ನು, ರಥಿಕನು ರಥಿಕನನ್ನು, ಕುದುರೆಯು ಕುದುರೆಯನ್ನು, ಕಾಲಾಳುಗಳು ಕಾಲಾಳುಗಳನ್ನು ಎದುರಿಸಿದವು. ಅಡಗಿಸಲ ಸಾಧ್ಯವೂ ಘೋರವೂ ಆದ ಯುದ್ಧವು ನಡೆಯಿತು. ದೇವರ್ಷಿಗಳು, ಸಿದ್ಧರು, ಚಾರಣರು ಇವರೆಲ್ಲರೂ ಒಟ್ಟುಗೂಡಿ ದೇವಾಸುರ ಯುದ್ಧಕ್ಕೆ ಸಮಾನವಾದ ಆ ಘೋರ ಯುದ್ಧವನ್ನು ನೋಡುತ್ತಿದ್ದರು. 100 ರಥಗಳು, ಕುದುರೆಗಳು, ಪದಾತಿ ಸಮೂಹಗಳು, ಆನೆಗಳು ಅಲ್ಲಲ್ಲಿ ಕ್ರಮವಿಲ್ಲದೆ ಸಿಕ್ಕಿದ ಹಾಗೆ ಪ್ರಬಲ ಯುದ್ಧ ಮಾಡುತ್ತಿದ್ದವು. ಇದು 45ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.